ಹುಬ್ಬಳ್ಳಿ ಸ್ಥಳೀಯ ಶಾಸಕರಾದಂಥ ಪ್ರಸಾದ್ ಅಪ್ಪಯ್ಯ ಅವರ ಹುಟ್ಟುಹಬ್ಬವನ್ನು ಡಿಎಸ್ಎಸ್ ವತಿಯಿಂದ ಗಾಂಧಿನಗರದ ಅನಾಥಾಶ್ರಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶಾಸಕ ಪ್ರಸಾದ್ ಅಪ್ಪಯ್ಯ ಅವರಿಗೆ ಸಚಿವ ಸ್ಥಾನ ನೀಡಲು ಸಿಎಂಗೆ ಡಿಎಸ್ಎಸ್ ಮುಖಂಡರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತ ಡಿಎಸ್ಎಸ್ ರಾಜ್ಯ ಸಮಿತಿ ಮುಖಂಡರಾದ ಲಕ್ಷ್ಮಣ್ ದೊಡ್ಮನಿ ಶಾಸಕ ಪ್ರಸಾದ್ ಅಪ್ಪಯ್ಯ ಅವರ ಜನಪರ ಕೆಲಸಗಳನ್ನು ಶ್ಲಾಘಿಸಿ ಜನ್ಮದಿನದ ಶುಭ ಕೋರಿದರು. ಮುಂದುವರೆದು ಮಾತನಾಡಿದ ಅವರು, ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಪ್ರಸಾದ್ ಅಪ್ಪಯ್ಯ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮುಖ್ಯಮಂತ್ರಿಗಳನ್ನ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅನಾಥಾಶ್ರಮದ ಮಕ್ಕಳಿಗೆ ಉಪಯುಕ್ತ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಮುಖರಾದಂಥ ಭರತರಾಜ್ ಅರವಿಡ್, ಕೃಷ್ಣ ಅರವಿಡ್, ಪ್ರವೀಣ್ ಬೆಳಗಾಂವ್ಕರ್, ಸಂಜಯ್ ಜಿನ್ರಾಳೆ, ಮಹದೇವ, ರೈಮನ್ ಸಾಬ್ ನಿಚ್ಚಣಗಿ, ವಿಜಯ್, ಆಕಾಶ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದು ಶಾಸಕರಿಗೆ ಶುಭ ಹಾರೈಸಿದರು. ಅನ್ನಾರು ಕೊಡ್ರಿ ನೀವು ಸ್ವಸ್ತಿಕ ಅನ್ನಾರ ಕಡೆಯಿಂದ ಕೊಡ್ಕೊ. ಈ ಕಡೆ ನೋಡು, ಈ ಕಡೆ ನೀವು ಫೋಟೋ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಮತ್ತು ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸಾದ್ ಅಪ್ಪಯ್ಯ ಸಾಹೇಬರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ನಮ್ಮ ಭರತ್ ಅರವಿಡ್ ಸರ್ ಇವತ್ತು ನಾವೆಲ್ಲರೂ ಕೂಡ ಬಂದಿಲ್ಲಿ ಮಕ್ಕಳ ಜೊತೆ ಅವರಿಗೆ ನೋಟ್ಬುಕ್ಕು, ಪೆನ್ನು ವಿತರಣೆ ಮಾಡಿ, ಅವರಿಗೆ ಕೇಕ್ ವಿತರಣೆ ಮಾಡಿ ಸಂಭ್ರಮದಿಂದ ಇವತ್ತು ಪ್ರಸಾದ್ ಅಪ್ಪಯ್ಯ ಸಾಹೇಬರ ಜನ್ಮದಿನವನ್ನು ಆಚರಣೆ ಮಾಡಿದರು. ಈಗ ಅವರು ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರಾದ ಮೇಲೆ ಸಾವಿರಾರು ಲಕ್ಷಾಂತರ ಬಡ ಕುಟುಂಬಗಳಿಗೆ ಮನೆ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗ ಅವರು ಮುಂಬರುವ ದಿನಗಳಲ್ಲಿ ಅವರು ಮಂತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇತ್ತು. ಎಲ್ಲರೂ ಕೂಡ ನಾವು ಪ್ರಾಮಾಣಿಕವಾಗಿ ಅವರು ಜನಸೇವೆಯನ್ನು ಮಾಡ್ತಾ ಇರೋದ್ರಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಸ್ಥಾನ ಕೊಟ್ಟು ಜನಸೇವೆಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಬುದ್ಧ ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ಚಿಕ್ಕ ಮಕ್ಕಳ ಜೊತೆ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದ್ದೀವಿ. ಲಕ್ಷ್ಮಣ ದೊಡ್ಮನಿ.